ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವತ್ತು ಬಂದು ಫ್ರೈಡೇ ಗಾಯ್ಸ್. ಸೊ ಫ್ರೈಡೇ ಈ ವಿಡಿಯೋ ಬರ್ತಾ ಇರೋದ್ರಿಂದ ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ತಮ್ಮನಿಲ್ ನೋಡೇ ಗೊತ್ತಾಗೋಗಿರುತ್ತೆ. ಸೊ ಫಿಲಮ್ ಬಗ್ಗೆ ಹೇಳೋ ಅಂಥದ್ದು. ಸೊ ಎಲ್ಲ ಅನ್ಕೋತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಹೇಗೆ ಚೇಂಜ್ ಆಗಿದೆ, ಲೈಕ್ ಆಫೀಸಲ್ಲಿ ಮಾಡ್ತಿದ್ದ ಡೈಲಿ ಇವತ್ತು ಯಾಕೆ ಮನೆಗೆ ಇದ್ದಕ್ಕಿದ್ದಂಗೆ. ಲೈಕ್ ಗೈಸ್, ಫಸ್ಟ್ ವೀಡಿಯೋಸ್ ನಂದೆಲ್ಲ ಯಾರು ಫಸ್ಟಿಂದ ಫಾಲೋ ಅಪ್ ಮಾಡ್ತಾಯಿದ್ದೀರಾ, ಈ ಸ್ಪಾಟಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ವ್ಲಾಗಿಂಗ್ ಮಾಡೋಕ್ಕೆ. ಅಂದರೆ ಡೈಲಿ ವ್ಲಾಗ್ ಥರ ಎಕ್ಸ್ಪ್ಲೈನ್ ಮಾಡೋದು, ಡೈಲಿ ಏನೇನೆಲ್ಲ ನಡೀತು, ಏನು ಚೇಂಜಸ್ ಮಾಡ್ಕೋಬೇಕು, ಏನು ಚೇಂಜಸ್ ಮಾಡ್ಕೊಂಡೆ ಅಂತ. ಸೊ ಇಲ್ಲಿಂದನೇ ಕಂಟಿನ್ಯೂ ಆಗಿದ್ದು. ಬಟ್ ಇವತ್ತೇನು ಅಂದರೆ ಗೈಸ್, ಒಂದು ನೈಟು ಮಾಡ್ತಾಯಿದ್ದೀನಿ. ಯಾಕಂದರೆ ನಾಳೆ ಫುಲ್ಲು ಪ್ಯಾಕ್ ಆಗಿದೆ ಶೆಡ್ಯೂಲಲ್ಲಿ. ನಾಳೆ ಒಂದು ಸ್ವಲ್ಪ ಊರಿಗೆ ಹೋಗಬೇಕು. ಲೈಕಲ್ಲಿ ಒಂದು ಸ್ವಲ್ಪ ಹಬ್ಬ ಇದೆ, ಬಟ್ ಅಲ್ಲೆಲ್ಲ ಬ್ಲಾಗ್ ಥರ ಏನೂ ಮಾಡೋಕ್ಕಾಗಲ್ಲ. ಜಾತ್ರೆ ಥರ ನಡೀತಾ ಇರೋದು, ಇಡೀ ಫ್ಯಾಮಿಲಿಯವ್ರು ಸೇರ್ತಾರೆ. ಬಟ್ ಫ್ಯಾಮಿಲಿಯವ್ರು ಸೇರ್ತಾರೆ ಅನ್ನೋದಕ್ಕಿಂತ ಅಲ್ಲಿ ವೀಡಿಯೋಸ್ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾಳೆ ಇನ್ಕಂಪ್ಲೀಟ್ ಆಗೋಗುತ್ತೆ. ಇಫ್ ಇನ್ ಕೇಸ್ ನಾನು ವೀಡಿಯೋ ಮಾಡಿಲ್ಲ ಅಂದರೆ ಒಂದು ಡೇ ಬ್ರೇಕ್ ಆಗುತ್ತೆ ಅಂದ್ಬಿಟ್ಟು ಅಟ್ ಎನಿ ಕಾಸ್ಟ್ ಇವತ್ತು ಮಾಡಲೇಬೇಕು. ನಾಳೆ ವೀಡಿಯೋ ರಿಲೀಸ್ ಆಗಲೇಬೇಕು. ಯಾಕಂದರೆ ಟಾರ್ಗೆಟ್ 100 ಡೇಸ್ ಆಗಿರೋದ್ರಿಂದ. ಸೊ 100 ಡೇಸ್ ಕಂಪ್ಲೀಟ್ ಮಾಡಿ 150 ಡೇಸ್ಗೂ ಕಂಪ್ಲೀಟ್ ಅಂದರೆ ಆಲ್ಮೋಸ್ಟ್ 365 ಡೇಸಲ್ಲಿ 365 ಡೇಸ್ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರೋದ್ರಿಂದ ಅಟ್ ಎನಿ ಕಾಸ್ಟ್ ನಾಳೆ ವೀಡಿಯೋ ರಿಲೀಸ್ ಆಗಲೇಬೇಕು ಅಂತ ನೈಟ್ ಶೂಟ್ ಮಾಡ್ತಾಯಿದ್ದೀನಿ. ಸೊ ತಮ್ಮನಿಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಗಾಯ್ಸ್. ಸೊ ಈ ವಿಡಿಯೋ ರಿಲೀಸ್ ಆಯ್ತಿರೋದು ಬಂದು ಫ್ರೈಡೇ. ಸೊ ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀರಾ ಅಂದ್ಬಿಟ್ಟು ಫ್ರೈಡೇ ಟೈಮಲ್ಲಿ ಮೂವೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಅಂದ್ಕೊಂಡಿದ್ದೆ. ಲೈಕ್ ಆಲ್ಮೋಸ್ಟು 3 to 4 ಮೂವೀಸ್ ಹೇಳಿದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ವ್ಯೂಸ್ ಹೋಗಿದೆ. ಬಟ್ ಕಮೆಂಟ್ ಸೆಕ್ಷನಲ್ಲಿ ಏನೋ ಕಮೆಂಟ್ಸ್ ಬಂದಿಲ್ಲ. ಸೊ ದಯವಿಟ್ಟು ಕಮೆಂಟ್ಸ್ ಹಾಕಿ ಆದಷ್ಟು. ಸೊ ಕಮೆಂಟ್ಸ್ ಹಾಕೋದ್ರಿಂದ ಸೊ ನಿಮ್ಗೆ ಯಾವ ಥರ ಮೂವಿ ಇಷ್ಟ ಆಗ್ತಿದೆ, ಲೈಕ್ ಕ್ಯಾಟಗರಿ ವೈಸಲ್ಲಿ ಇರ್ತಾರೆ ಗೈಸ್. ಸೊ ನನ್ನ ಫಾಲೋವರ್ಸು ಯಾವ ಥರ ಇಷ್ಟಪಡ್ತಿದ್ದಾರೆ ಅಂತ ನನಗೊಂದು ಐಡಿಯಾ ಸಿಗುತ್ತೆ. ಸೊ ಆಲ್ಮೋಸ್ಟು ನಾನು ಥ್ರಿಲ್ಲರ್ ಮೂವಿನೂ ಹೇಳಿದ್ದೀನಿ, ಒಂದು ಸೀರೀಸು ಹೇಳಿದ್ದೀನಿ. ಲೈಕ್ ಸಸ್ಪೆನ್ಸ್ ಥ್ರಿಲ್ಲರ್ ಸೀರೀಸು ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲ, ಒಂಥರ ಸ್ಟೋರಿ, ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ, ಹಾರ್ಟ್ ಬೀಟ್ ಅನ್ನೋದೊಂದು ಸೀಸನ್ನು ಹೇಳಿದ್ದೀನಿ. ಸೊ ಚೆನ್ನಾಗಿದೆ, 2 ಸೀಸನ್ ಇದೆ ನೋಡಿ ಅಂತ. ಸೊ ಅದೇ ರೀತಿ ತುಂಬ ಹೇಳಿದ್ದೀನಿ. ನನ್ನ ಚಾನಲ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟು. ಹೋಗಿ ಚಾನಲ್ ವಿಸಿಟ್ ಮಾಡಿ ನೋಡಿ ಬೇಕಾದರೆ. ಸೊ ಅಂತ ಕೇಳ್ತಾ ಗೈಸ್, ಇವತ್ತಿಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇಡ್ ಇನ್ ಕೊರಿಯಾ ಅಂತ. ಲೈಕ್ ಕಾನ್ಸೆಪ್ಟ್ ಅಲ್ಲ, ಇವತ್ತಿನ ಮೂವಿದು ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇಡ್ ಇನ್ ಕೊರಿಯಾ ಅಂತ ಮೂವಿ ಗೈಸ್. ಇವತ್ತು ಜಸ್ಟ್ 12th ರಿಲೀಸ್ ಆಗಿರೋದು. ಸೊ ಯಾರೆಲ್ಲ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ. ಸೊ ದಯವಿಟ್ಟು ನೋಡಿ. ಸೊ ಈ ವಿಡಿಯೋ ರಿಲೀಸ್ ಆದಮೇಲೆ ನನ್ನ ರಿವ್ಯೂ ನೋಡ್ಬಿಟ್ಟು ನೋಡಿ. ಚೆನ್ನಾಗಿದೆ ಮೂವಿ, ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಎಲ್ಲೂ ಬೇಜಾರಾಗಲ್ಲ ಮೂವಿ. ಸೊ ಥ್ರಿಲ್ಲರು, ಸಸ್ಪೆನ್ಸು ಈ ಥರ ಏನೂ ಇಲ್ಲ ಗೈಸ್. ಒಂದು ಹುಡುಗಿಗೆ ಕೊರಿಯಾಗೆ ಹೋಗಬೇಕು ಅಂತ ಯಾಕೆ ಆಸೆ ಆಗುತ್ತೆ. ಸೊ ಕೊರಿಯಾಗೆ ಎಂತಕ್ಕೆ ಹೋಗ್ತಾಳೆ, ಕೊರಿಯಾಗೆ ಯಾವ ರೀತಿ ಹೋಗ್ತಾಳೆ, ಹೆಂಗೆ ಹೋಗ್ತಾಳೆ, ಸೊ ಅವಳ ಆಸೆ ಇದ್ದಿದ್ದೇನು, ಬಟ್ ಕೊರಿಯಾಗೆ ಹೋದ್ಮೇಲೆ ಅವಳು ಏನು ಮಾಡ್ತಾಳೆ, ಯಾವ ಥರ ಲೈಫ್ ಸ್ಟೈಲ್ ಇರುತ್ತೆ ಅವಳದು, ಸೊ ಅವಳ ಲೈಫ್ನ ಹೆಂಗೆ ಇಂಪ್ರೂವ್ ಮಾಡ್ಕೊತಾಳೆ, ಸೊ ಅವಳಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಈ ರೀತಿ ಇರೋದು ಮೂವಿ. ಸೊ ಒಂದು ಸ್ವಲ್ಪ ಏನೋ ಕಾಲ್ ಥರ ಏನೋ ಬಂತು ನನ್ನ ಮೊಬೈಲ್ಗೆ. ಸೊ ಅದಕ್ಕೋಸ್ಕರ ನೋಡಿದೆ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಸೊ ಈ ರೀತಿ ಇರೋದು. ಸೊ ನೋಡಿ ಗೈಸ್, ಸಿಕ್ಕಾಪಟ್ಟೆ ಸಖತ್ತಾಗಿದೆ ಮೂವಿ ಮಾತ್ರ. ನಾನು ನೋಡಿದೆ ಆ್ಯಕ್ಚುಲಿ 12th ಮೂವಿ ಬಂದಿದ್ದಿದ್ದು. ಅಂದರೆ 12th ಅಂದರೆ ಇವತ್ತೇ ನಾನು ವೀಡಿಯೋ ಮಾಡ್ತೀನಿ, ಇವತ್ತೇ. ಸೊ ಆಲ್ಮೋಸ್ಟು 12 o'clock ಏನೋ ಮೂವಿ ಬಂತು. ಸೊ ನಾನು ಆಲ್ಮೋಸ್ಟು 3 o'clock ಏನೋ ನೋಡಿದೆ. ಸೊ ಮೂವಿ ಆ್ಯಕ್ಚುಲಿ ಇವತ್ತಿಂದು ಕಾನ್ಸೆಪ್ಟ್ನ, ಅಂದರೆ ನಾಳೆ ವೀಡಿಯೋ ಇದು ರಿಲೀಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಚೆನ್ನಾಗಿದ್ರೆ ಮಾತಾಡೋಣ ಅಂದ್ಬಿಟ್ಟೆ, ರಿವ್ಯೂ ಕೊಡೋಣ ಅಂದ್ಬಿಟ್ಟೆ ಮಾಡಿದ್ದು. ಸೊ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಒಂದು ಸ್ವಲ್ಪ ಇಂಗ್ಲೀಷ್ ಅರ್ಥ ಆಗೋರ್ಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಂಗ್ಲೀಷ್ ಅರ್ಥ ಆದರೆ ಬೆಸ್ಟು. ಸೊ ಓನ್ಲಿ ಕನ್ನಡ ಫ್ಯಾಮಿಲಿ ಅಂದರೆ ಇಂಗ್ಲೀಷ್ ಅರ್ಥ ಆಗೋಲ್ಲ. ಸೊ ಇಂಗ್ಲೀಷ್ ಸಬ್ಟೈಟಲ್ಸು ಓದೋಕ್ಕಾಗಲ್ಲ. ಸೊ ಹಿಂಸೆ ಅಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ನೋಡೋಕ್ಕೆ. ಸೊ ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲಿ ಇಲ್ಲ ಗೈಸ್, ಮ್ಯಾಕ್ಸಿಮಮ್ ಕನ್ನಡದಲ್ಲಿದೆ. ಸೊ ಇದು ಬಂದು ಒರಿಜಿನಲ್ ಲ್ಯಾಂಗ್ವೇಜ್ ಬಂದು ತಮಿಳು. ಸೊ ಬಟ್ ನಮಗೇನು ಅಂದರೆ ಕನ್ನಡದಲ್ಲೂ ಇದೆ. ಸೊ ನಾನು ಇಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲಿ ಇದ್ದೇ ಇರುತ್ತೆ ಗೈಸ್. ಆ ಮೂವೀಸ್ ಮಾತ್ರ ನಾನು ಟಾರ್ಗೆಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಇಲ್ಲ ಅಂದರೆ ಡೈರೆಕ್ಟಾಗಿ ಕನ್ನಡದಲ್ಲಿ ಇಲ್ಲ, ಸೊ ತೆಲುಗುಲಿದೆ. ಸೊ ತೆಲುಗುಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಬಟ್ ಏನು ಅಂದರೆ ನನ್ನ ವ್ಯೂವರ್ಸ್ ಎಲ್ಲ ಕನ್ನಡದವರಾಗಿರೋದ್ರಿಂದ ನಾನು ಕನ್ನಡ ಇದ್ದರೆ ಮಾತ್ರ, ಕನ್ನಡ ಲ್ಯಾಂಗ್ವೇಜ್ ಇದ್ದರೆ ಮಾತ್ರ ಹೇಳೋದು. ಸೊ ಇಲ್ಲಾಂದರೆ ನಾನು ಹೇಳೋಕ್ಕೋಗಲ್ಲ. ಬಟ್ ಫಸ್ಟು ವೀಡಿಯೋದಲ್ಲಿ ಏನಾಗಿತ್ತು, ಲೈಕ್ ಹಾರ್ಟ್ ಬೀಟ್ ಅನ್ನೋ ಸೀಸನಲ್ಲಿ ಫಸ್ಟ್ ಸೀಸನ್ ಪೂರ್ತಿ ಕನ್ನಡದಲ್ಲಿತ್ತು, ಸೆಕೆಂಡ್ ಸೀಸನ್ ಪೂರ್ತಿ ತೆಲುಗುಲಿತ್ತು. ಅದನ್ನು ಕೂಡ ಹೈಲೈಟ್ ಮಾಡಿ ಹೇಳಿದ್ದೀನಿ. ಸೊ ಫಸ್ಟ್ ಸೀಸನ್ ಪೂರ್ತಿ ಕನ್ನಡದಲ್ಲಿದೆ. ಸೊ ತೆಲುಗು ಬರೋರು ನೋಡಿದ್ರೆ ಬೆಸ್ಟು. ಸೆಕೆಂಡ್ ಸೀಸನ್ ಪೂರ್ತಿ ತೆಲುಗುಲಿದೆ ನೋಡಿ ಅಂತಲೇ ಹೇಳಿದ್ದೀನಿ. ಸೊ ಇದೇ ರೀತಿ ಕನ್ನಡದಲ್ಲಿ ಇದ್ದರೆ ಮಾತ್ರ ನಾನು ರೆಫರ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಹೇಳ್ಬಿಡ್ತೀನಿ ಸರ್, ಲೈಕ್ ಕನ್ನಡದಲ್ಲಿಲ್ಲ ಗೈಸ್, ತೆಲುಗುಲಿದೆ, ಹೋಗಿ ನೋಡಿ. ಬಟ್ ಮೂವಿ ಮಾತ್ರ ಸೂಪರಾಗಿದೆ ಅಂತ. ಬಟ್
ತೆಲುಗುಲಿರೋ ಮೂವೀಸ್ನ ಜಾಸ್ತಿ ನಾನು ರೆಫರ್ ಮಾಡೋಕ್ಕೋಗಲ್ಲ ನನ್ನ ಚಾನಲಲ್ಲಿ. ಯಾಕಂದರೆ ನನ್ನ ಚಾನಲಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸು ಎಲ್ಲ ಕನ್ನಡದವರೇ ಇರೋದ್ರಿಂದ, ಸೊ ಕನ್ನಡದಲ್ಲೇ ವೀಡಿಯೋ ಮಾಡೋದ್ರಿಂದ ನಾನು ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ. ನೋಡೋಣ ಗೈಸ್, ಮೂವಿ ಚೆನ್ನಾಗಿದೆ ಗೈಸ್. ಅದೇ ನಾನು ಮುಂಚೆ ಹೇಳಿದ ಥರ ಲೈಕ್ ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ. ಸೊ ಮೂವಿಲಿ ಕೊರಿಯಾ ಅಂದರೆ ಆ ಒಂದು ಹುಡುಗಿ ಹೀರೋಯಿನ್ನು ಕೊರಿಯಾಗೆ ಎಂತಕ್ಕೆ ಹೋಗಬೇಕು ಅನ್ಕೋತಾಳೆ, ಕೊರಿಯಾಗೆ ಹೆಂಗೆ ಹೋಗ್ತಾಳೆ, ಯಾವ ಸಿಚುವೇಶನಲ್ಲಿ ಹೋಗ್ತಾಳೆ, ಯಾವ ರೀತಿ ಹೆಂಗೆ, ಅದಾದಮೇಲೆ ವಾಪಸ್ ಇಂಡಿಯಾಗೆ ಬರ್ತಾಳ, ಈ ವಾಪಸ್ ಇಂಡಿಯಾಗೆ ಬಂದ್ರೂ ವಾಪಸ್ ಕೊರಿಯಾಗೆ ಹೋಗ್ತಾಳ ಅನ್ನೋದೇ ಸ್ಟೋರಿ. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ ಗೈಸ್. ಅಂದರೆ ಲೈಕ್ ಬೋರ್ ಹೊಡಿಯುತ್ತೆ ಅಂತಿಲ್ಲ. ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಫುಲ್ಲು ಎಂಟರ್ಟೈನ್ಮೆಂಟ್ ಮೂವಿನ ಇಲ್ಲ ಗೈಸ್, ನನ್ನ ಪ್ರಕಾರ ಫುಲ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಮೂವಿ ಅಂತೂ ಅಲ್ಲ. ಸೊ ಇದು ಬಂದು ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿ. ಸೊ ಮೆಸೇಜ್ ಓರಿಯೆಂಟೆಡ್, ಅದು ಮೆಸೇಜ್ ಏನು ಅಂತ ಹೇಳ್ಬಿಟ್ರೆ ಗೈಸ್ ನಿಮ್ಮ ಮೂವಿನೇ ನೋಡಲ್ಲ. ಸೊ ದಯವಿಟ್ಟು ಇನ್ನೊಂದು ಹೇಳ್ತಾ ಇದ್ದೀನಿ. ಸೊ ನನ್ನ ರಿವ್ಯೂ ಅಂದರೆ ನನ್ನ ವಿಡಿಯೋ ನೋಡಿ ಯಾರೆಲ್ಲ ಮೂವಿ ಹೋಗಿ ನೋಡ್ತಾ ಇದ್ದೀರಾ, ಏನು ಮೆಸೇಜ್ ಇತ್ತು ಅದರಲ್ಲಿ ಅಂತ ಕಮೆಂಟ್ ಮಾಡಿ ನೋಡೋಣ. ಯಾರ್ಯಾರೆಲ್ಲ ಫುಲ್ ಮೂವಿ ನೋಡ್ಬಿಟ್ಟು ಕಮೆಂಟ್ ಮಾಡ್ತೀರಾ. ಸೊ ಯಾರ್ಯಾರಿಗೆ ಯಾವ ಥರ ಅರ್ಥ ಆಗಿದೆ ಅಂತ ಈ ಕಮೆಂಟ್ಸಲ್ಲೇ ಅರ್ಥ ಆಗ್ಬಿಡುತ್ತೆ. ಸೊ ಈ ಕಮೆಂಟ್ಗೆ ಹಾಕ್ತಿರಲ್ಲ, ಸೊ ನಿಮ್ಗೆ ಯಾವ ರೀತಿ ಅರ್ಥ ಆಗಿದೆ, ನೀವು ಯಾವ ರೀತಿ ತಗೊಂಡಿದ್ದೀರ ಮೂವಿನ, ಸೊ ಹೆಂಗೆ ಏನು ಎತ್ತ ಅಂದ್ಬಿಟ್ಟು ಆಲ್ಮೋಸ್ಟ್ ಗೊತ್ತಾಗೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಮೆಸೇಜ್ ಡ್ರಾಪ್ ಮಾಡಿ ಕಮೆಂಟು. ಸೊ ನಮಗೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸೊ ಗೈಸ್, ಇವತ್ತಿನ ವೀಡಿಯೋ ತುಂಬ ಲೆಂತಿ ಮಾಡೋದು ಬೇಡ ಅಂದ್ಬಿಟ್ಟು ಆದಷ್ಟು ಶಾರ್ಟಾಗಿ ಹೇಳೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಸೊ ಲೆಂತಿಯಾಗಿ ಹೇಳಬೇಕು ಅಂದರೆ ಹೇಳ್ಬೋದು, ಲೈಕ್ ಮೂವಿಲಿ ಹಿಂಗಿದೆ ಹಿಂಗಿದೆ ಅಂತ. ಬಟ್ ಬೇಡ, ಆದಷ್ಟು ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿರಲಿ ಸೊ ಅಂತ ಇಟ್ಕೊಂಡು ಒಂದು ಸ್ವಲ್ಪ ಕಡಿಮೆ ಮಾತಾಡ್ತಾ ಇದ್ದೀನಿ. ಇಲ್ಲ ತುಂಬ ಗೈಸ್, ಇವಾಗ ಏನಾಗುತ್ತೆ, ಮೂವಿ ನಾನು ನೋಡಿರೋದ್ರಿಂದ ನಾನು ಒಂದೊಂದೇ ಪಾಯಿಂಟ್ ಹೇಳ್ಕೊಂಡು ಕೂತ್ಕೊಂಡಾಗ ಏನಾಗ್ಬಿಡುತ್ತೆ, ಕಂಪ್ಲೀಟ್ ಸ್ಟೋರಿನೇ ಹೇಳ್ಬಿಡ್ತೀನಿ. ಸೊ ನಿಮ್ಗೆ ನೋಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಸೊ ಅದಾದಮೇಲೆ ಬೇಜಾರು, ಬೋರ್ ಹೊಡಿಯುತ್ತೆ. ಲೈಕ್ ನಾನು ರಿವ್ಯೂ ನೋಡೇ ನಾನು ಮೂವಿ ನೋಡೋಕ್ಕಾಗಿಲ್ಲ ಕಂಪ್ಲೀಟಾಗಿ ಅಂತ ಒಪಿನಿಯನ್ ಬಂದ್ಬಿಡುತ್ತೆ. ಮತ್ತು ಕೆಲವೊಬ್ಬರು ಲೈಕ್ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಯೂಟ್ಯೂಬಲ್ಲಿ ಲೈಕ್ 2 hours ಇರೋ ಮೂವಿನ 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಕೊಟ್ಬಿಡ್ತಾರೆ. ಬಟ್ ನನಗಿಷ್ಟ ಆಗಲ್ಲ ಅಂತಲ್ಲ ಗೈಸ್. ಯಾಕೆ ಅಂದರೆ ಅವ್ರಿಗೂ ಸಪೋರ್ಟ್ ಮಾಡಿ, 100% ಅವ್ರದ್ದು ಎಫರ್ಟ್ ಇರುತ್ತೆ. ಯಾಕಂದರೆ ಒಂದೊಂದು ಮೂವಿನ ಅವ್ರು ವಾಚ್ ಮಾಡಿ ಕಂಪ್ಲೀಟಾಗಿ ಆ ಸ್ಟೋರಿನ ಲೈನ್ ತಗೊಂಡು ಅದ್ರ ಮೇಲೆ ಫುಲ್ ಕಂಪ್ರೆಸ್ ಮಾಡಿ ಸ್ಟೋರಿ ಹೇಳೋದು ಸಿಕ್ಕಾಪಟ್ಟೆ ಈಸಿ ಅಂತೂ ಇಲ್ಲ, ಅದು ಕಷ್ಟ ಇದೆ. ಅದಕ್ಕೂ ಹಾರ್ಡ್ ವರ್ಕ್ ಮಾಡಲೇಬೇಕು. ಮತ್ತು ಅವ್ರದ್ದು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಫೋಟೋಸ್ ಹಾಕ್ತಾರೆ, ಸ್ಲೈಡ್ ಶೋಸ್ ಹಾಕ್ತಾರೆ, ಮತ್ತು ಕೆಲವೊಂದು ಇದಾಗ್ತಾರೆ. ಸೊ ಈ ರೀತಿ ಎಲ್ಲ ಆಗೋದ್ರಿಂದ ಅವ್ರದ್ದು ಎಫರ್ಟ್ ಇರುತ್ತೆ. ಸೊ ಸಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ. ಬಟ್ ಏನು ಅಂದರೆ ಗೈಸ್, ನಿಮ್ಗೆ ತುಂಬ ಅರ್ಜೆಂಟ್ ಇದೆ, ಲೈಕ್ ನೋಡೋಕ್ಕಾಗಲ್ಲ ಮೂವಿನ, ಬಟ್ ನಾನು ಕೇಳಿಸ್ಕೋಬೋದು ಅಂದರೆ ಮಾತ್ರ ಸ್ಟೋರಿ ಟೈಲಿಂಗ್ ನೋಡಿ. ಇಲ್ಲ ಅಂದರೆ ಗೈಸ್, ಅವ್ರು ಅಟ್ಲೀಸ್ಟ್ ಮೂವಿ ಹಾಕೋಕ್ಕೆ ಎಫರ್ಟ್ ಪಟ್ಟಿರ್ತಾರಲ್ಲ, ಅವ್ರಿಗೊಂದು ಖುಷಿಗೋಸ್ಕರನಾದರೂ ಅಟ್ಲೀಸ್ಟ್ ಫುಲ್ ಮೂವಿ ನೋಡಿ. ಆದಷ್ಟು ಮೂವಿಗೆ ನೆಟ್ಫ್ಲಿಕ್ಸು, ಅಮೆಝಾನು ಇದರಲ್ಲಿ ಹೋಗಿ ನೋಡಿ. ಆಮೇಲೆ ಥಿಯೇಟ್ರಲ್ಲಿ ರಿಲೀಸ್ ಆಗೋ ಮೂವೀಸ್ನ ಆಲ್ಮೋಸ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಯಾಕಂದರೆ ಫಿಲಮ್ ಇಂಡಸ್ಟ್ರಿ ಗೈಸ್ ಇತ್ತೀಚೆಗೆ ಬಂದ್ಬಿಟ್ಟು ತುಂಬ ಇದಾಗಿ ಹೋಗ್ತಿದೆ, ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಿದೆ. ತುಂಬ ವರ್ಷ ಆಗಲ್ಲ, ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತು. ಬಟ್ ಏನು ಅಂದರೆ ಸಿನಿಮಾ ಅಂದರೆ ಥಿಯೇಟ್ರಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸು ಬೇರೆ ಎಲ್ಲೂ ಸಿಗೋಲ್ಲ. ಬಟ್ ಇವಾಗ ನಡೀತಾರ ಸಿಚುವೇಷನಲ್ಲಿ ಲೈಕ್ ಪ್ರೆಸೆಂಟ್ ಹೋಗ್ತಾರ ರೀತಿ ನೋಡಿದ್ರೆ ಥಿಯೇಟ್ರಸ್ ಎಲ್ಲ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಸೊ ಥಿಯೇಟ್ರೆಲ್ಲ ಕ್ಲೋಸ್ ಆದಮೇಲೆ ಐಮ್ಯಾಕ್ಸು ಈ ಥರ ಎಲ್ಲ PVR ಇವೂ ಒಂದೊಂದೇ ಕ್ಲೋಸ್ ಆಗ್ತಾ ಬರ್ತಿದೆ. ಯಾಕಂದರೆ OTT ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಸೊ ಎಲ್ಲ OTTಲೇ ನೋಡೋಣ ಅಂತ ವೆಯ್ಟ್ ಮಾಡ್ತಾರೆ. ಸೊ ಅದ್ರ ಎಂಟರ್ಟೈನ್ಮೆಂಟೇ ಬೇರೆ ಗೈಸ್, ಅದರಲ್ಲಿ ಸಿಗೋ ಲೈಕ್ ನಿಮಗೆ ಎಕ್ಸ್ಪೀರಿಯೆನ್ಸೇ ಬೇರೆ. ಸೊ ದಯವಿಟ್ಟು ಆದಷ್ಟು ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿ. ಸೊ ಥಿಯೇಟ್ರಲ್ಲಿ ಹೋಗಿ ವಾಚ್ ಮಾಡಿದಾಗ ಅವರು ಹಾಕಿರೋ ಎಫರ್ಟು 5 years ಹಾಕಿರ್ತಾರೆ, 2 years ಹಾಕಿರ್ತಾರೆ ಗೈಸ್. ಒಂದು ಮೂವಿ ಆಗಬೇಕು ಅಂದರೆ ಮಿನಿಮಮ್ 1 year ಆದರೂ ಎಫರ್ಟ್ ಇರಲೇಬೇಕು ಅವ್ರದ್ದು. ಸೊ 1 year ಎಫರ್ಟ್ ಹಾಕಿರ್ತಾರೆ. 1 year ಎಫರ್ಟ್ ಹಾಕ್ಬಿಟ್ಟು ಅವರು 2 hours 3 hours ಅಷ್ಟರಲ್ಲಿ ಕಂಪ್ರೆಸ್ ಮಾಡಿ ಆ ಸ್ಟೋರಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ, ಒಳ್ಳೆ ರೀತಿ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಿಮ್ಮನ್ನೆಲ್ಲ. ಸೊ ಅವ್ರು ಹಾರ್ಡ್ ವರ್ಕ್ ಆದ್ರೂ ಅಟ್ಲೀಸ್ಟು ಒನ್ ಟೈಮ್ ಹೋಗಿ ಆದಷ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಇಫ್ ಇನ್ ಕೇಸ್ ಥಿಯೇಟ್ರಿಗೆ ಹೋಗೋಕ್ಕಾಗಲಿಲ್ಲ, ಬ್ಯುಸಿ ಇತ್ತು ಶೆಡ್ಯೂಲು, ಟಿಕೆಟ್ ಸಿಗಲಿಲ್ಲ, ಈ ಥರ ಎಲ್ಲ ರೀಸನ್ಸ್ಗಳಿದ್ರೆ ಪರವಾಗಿಲ್ಲ, ನೆಟ್ಫ್ಲಿಕ್ಸ್, ಅಮೆಝಾನಲ್ಲಿ ನೋಡಿ ಆದಷ್ಟು. ಯಾಕಂದರೆ ಅಲ್ಲಿ ನೀವು ನೋಡೋದ್ರಿಂದ ಅವ್ರಿಗೂ ವ್ಯೂಸ್ ಕೌಂಟ್ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ ಅಟ್ಲೀಸ್ಟು ಅಷ್ಟು ಎಫರ್ಟ್ ಹಾಕಿರೋದು ಕಾರಣಕ್ಕೆ. ಸೊ ಗೈಸ್, ಇವಾಗ ಏನು ಗೊತ್ತಾ, ನಾವು ಹೇಳ್ಬೋದು ಲೈಕ್ ನಾನು ರೆಫರ್ ಮಾಡ್ಬೋದು,
ಗೈಸ್ ನನ್ನ ಟೆಲಿಗ್ರಾಮಲ್ಲಿ ಒಂದು ಲಿಂಕ್ ಇದೆ, ಲಿಂಕು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಮೂವಿನ ಡೌನ್ಲೋಡ್ ಮಾಡ್ಕೊಂಡು ಫ್ರೀಯಾಗಿ ನೋಡಿ ಅಂತ. ಸೊ ಅದು ಬಂದು ಗೈಸ್ ಏನಾಗ್ಬಿಡುತ್ತೆ, ಲೈಕ್ ನಾನು ಕರೆಕ್ಟಾಗಿ ನಡೆಸ್ಬೋದು ಟೆಲಿಗ್ರಾಮ್ ಚಾನಲ್ನ. ಸೊ ಕೆಲವೊಬ್ಬರು ಇದ್ದಾರೆ ಟೆಲಿಗ್ರಾಮ್ ಚಾನಲಲ್ಲೂ ತುಂಬ ಆಟ ಆಡೋರು ತುಂಬ ಜನ ಇದ್ದಾರೆ. ಸೊ ನಾನು ಹಂಗೆ ರೆಫರ್ ಮಾಡೋದ್ರಿಂದ ನಂದು ಒಂದು ಚಾನಲ್ಗೆ ನೀವು ಲಾಗಿನ್ ಆದರೆ ಟೆಲಿಗ್ರಾಮಲ್ಲಿ ಚಾನಲ್ ಬರುತ್ತೆ. ಸೊ ಚಾನಲ್ಗೆ ಒಂದು ಸತಿ ನೀವು ಜಾಯ್ನ್ ಆದರೆ ಸೊ ಅದೇ ಥರ ರೆಫರ್ ಮಾಡ್ತಾ ಇರುತ್ತೆ ಒಂದೊಂದು ಚಾನಲ್ಲು. ಸೊ ಬೇರೆಯವರು ವೀಡಿಯೋಸ್ ನೋಡಿ ಸೊ ನಾನು ಹೇಳಿದ್ದೆ, ಸೊ ಇವನು ಕರೆಕ್ಟಾಗಿ ಮಾಡ್ತದೆ, ಇದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ. ನನ್ನ ಚಾನಲಿಂದ ಪ್ರಾಬ್ಲಮ್ ಆಗೋಲ್ಲ, ಲೈಕ್ ಟೆಲಿಗ್ರಾಮಲ್ಲೂ ಚಾನಲ್ಸ್ ಇರುತ್ತೆ. ಸೊ ನನ್ನ ಚಾನಲಿಂದ ಪ್ರಾಬ್ಲಮ್ ಆಗೋಲ್ಲ. ನೀವು ಯಾವ್ದಾರ ಬೇರೆ ಚಾನಲ್ ಜಾಯ್ನ್ ಆಗಿದ ತಕ್ಷಣ ಹ್ಯಾಕ್ ಆಗೋದು ಈ ರೀತಿ ಎಲ್ಲ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರದಕ್ಕೆಲ್ಲ ರೆಫರು ಮಾಡಲ್ಲ ಗೈಸ್, ಇದಕ್ಕೆಲ್ಲ ನಾನು ಎನ್ಕರೇಜು ಮಾಡಲ್ಲ. ಸೊ ಟೆಲಿಗ್ರಾಮ್ಗೆ ಹೋಗಿ ಮೂವಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಸೊ ಇಫ್ ಇನ್ ಕೇಸ್ ಯಾರಾದ್ರೂ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ ಫ್ರೀಯಾಗಿ ನಿಮ್ಗೆ ಯೂಟ್ಯೂಬಲ್ಲಿ ನಿಮ್ಗೆ ಯೂಟ್ಯೂಬ್ ಅಂತೀನಿ ಸಾರಿ. ಸೊ ಫ್ರೀಯಾಗಿ ನಿಮ್ಗೆ ಡೌನ್ಲೋಡ್ ಮಾಡ್ಕೋಬೋದು ಮೂವೀಸು, ಯಾವ ಮೂವೀಸ್ ಬೇಕು ನಾವು ವಿತಿನ್ ಎ ಡೇ ಅಲ್ಲಿ ವಿತಿನ್ 24 hours ಅಷ್ಟರಲ್ಲಿ ನಮ್ಮ ಚಾನಲಲ್ಲಿ ಬಂದ್ಬಿಡುತ್ತೆ. ಸೊ ಚಾನಲ್ ಜಾಯ್ನ್ ಆಗಿ ಅಂತೆಲ್ಲ ಹೇಳ್ತಾರೆ. ಬಟ್ ಗೈಸ್ ತುಂಬ ಹುಷಾರಾಗಿರಿ, ಯಾಕೆ ಅಂದರೆ ಎಲ್ಲರೂ ಕರೆಕ್ಟಾಗಿರಲ್ಲ. ಸೊ 5 ಬೆರಳು ಒಂದೇ ಸಮ ಇರಲ್ಲ. ಸೊ ಒಬ್ಬರು ಕರೆಕ್ಟಾಗಿದ್ದರೆ ಇನ್ನೂ 4 ಜನ, ಇನ್ನು 4ರಿಂದ 5 ಜನ ಫ್ರಾಡ್ ಮಾಡೋರು ಇದ್ದೇ ಇರ್ತಾರೆ. ಸೊ 10 ಜನದಲ್ಲಿ ನಿಮಗೆ ಸಿಗೋದೇ 2ರಿಂದ 3 ಜನ ಕರೆಕ್ಟಾಗಿ ಅವ್ರದ್ದು ಏನು ಬೇಕೋ ಅದು ಕೆಲಸ ಮಾಡ್ಕೊಂಡು ಹೋಗೋರು. ಬಟ್ ಅದು ಮೂವಿನ ಅಷ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲೆಲ್ಲ ಹಾಕೊಂಡು ಇದು ಮಾಡ್ತಾರೆ, ಪಬ್ಲಿಸಿಟಿ ಕೊಡ್ತಾವ್ರೆ ಅಂದರೆ ಅದು ಲೀಗಲ್ ಅಲ್ಲ, ಇಲ್ಲೀಗಲು. ಸೊ ಅದ್ರ ಮೇಲೆ ಪರಿಣಾಮ ತುಂಬ ಬೀರುತ್ತೆ. ಸೊ ಅವ್ರಿಗೆ ಬೀರೋದಲ್ಲ ಗೈಸ್, ಯಾರ್ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಕೆಲವೊಂದು ಟೈಮು ಅವ್ರ ಮೇಲೂ ಆ್ಯಕ್ಷನ್ ತಗೋಬೇಕಾಗುತ್ತೆ. ಯಾಕೆ ಅಂದರೆ ಒಂದು ಮಾತಿದೆ, ಕಳ್ಳಂಗೆ ಎಷ್ಟು ಶಿಕ್ಷೆ ಇದೆಯೋ ಕಳ್ಳಂಗೆ ಸಪೋರ್ಟ್ ಮಾಡಿದವ್ರಿಗೂ ಅಷ್ಟೇ ಶಿಕ್ಷೆ ಇರುತ್ತೆ ಅಂತ. ಸೊ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಅಂತದಕ್ಕೆ, ದಯವಿಟ್ಟು ಡಿಸ್ಕರೇಜ್ ಮಾಡಿ. ಸೊ ನೀವು ಸಪೋರ್ಟ್ ಮಾಡಿ, ನೀವು ಜಾಯ್ನ್ ಆಗಿ 10K 20K 30K ಫಾಲೋವರ್ಸ್ ಆಗಿದ ತಕ್ಷಣ ಅವ್ರಿಗೂ ಲೈಕ್ ಜೋಶ್ ಬರುತ್ತೆ, ಲೈಕ್ ಇನ್ನೂ ಒಂದು ಸ್ವಲ್ಪ ಮಾಡಬೇಕು ಅಂತ. ಅದಕ್ಕೆಲ್ಲ ಎನ್ಕರೇಜ್ ಮಾಡದೆ ಹೋದರೆ ಅವ್ರಿಗೂ ಡಿಮೋಟಿವೇಟ್ ಆಗಿ ಅವರು ಡ್ರಾಪ್ ಆಯ್ತಾರೆ ಅಲ್ಲಿಂದ. ಸೊ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ಆ್ಯಕ್ಚುಲಿ ಚಿಕ್ಕದಾಯಿತು, ಬಟ್ ಮೂವಿ ಚೆನ್ನಾಗಿದೆ ಗೈಸ್. ಲಾಸ್ಟಲ್ಲಿ ಈ ವಿಡಿಯೋ ಕಾನ್ಸೆಪ್ಟ್ ಪ್ರಕಾರ ಹೇಳಬೇಕು ಅಂದರೆ ಮೂವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೋಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಸೊ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಎಲ್ಲ ಫ್ರೀ ಇದ್ದೇ ಇರ್ತೀರ. ಸ್ಯಾಟರ್ಡೆ ಫ್ರೀ ಇಲ್ಲ, ಸ್ಯಾಟರ್ಡೆ ಇದು ಮಾಡಬೇಕು, ರೆಸ್ಟ್ ಮಾಡಬೇಕು. ನಾವು ಮಂಡೆಯಿಂದ ಫ್ರೈಡೇವರೆಗೂ ಕೆಲಸ ಮಾಡಿರ್ತೀವಿ ಅಂದ್ರೂ ಸಂಡೇ ಫ್ರೀ ಇರ್ತೀರ. ಆಲ್ಮೋಸ್ಟು 2 hours-ಇಂದ 2 hours 19 minutes 20 minutes ಏನಿದೆ ಮೂವಿ ಡ್ಯೂರೇಷನು. ಸೊ ನೋಡಿ, ಬಟ್ ನಾನು ಏನಕ್ಕೆ ವೀಡಿಯೋ ಕ್ಲಿಪ್ ಆಗ್ತಾಯಿಲ್ಲ, ಮೂವಿ ಯಾವುದು ಏನು ಎತ್ತ ಅಂತಂದರೆ ಗೈಸ್, ನನಗೆ ವೀಡಿಯೋ ಕಾಪಿ ರೈಟ್ಸ್ ಬಿತ್ತು. ಸೊ ವೀಡಿಯೋದಲ್ಲಿ ಆಲ್ಮೋಸ್ಟು ಟ್ರೈಲರ್ನೇ ಹಾಕಿದೆ. ಟ್ರೈಲರ್ ಅಂದರೆ ಫುಲ್ ಕಂಪ್ಲೀಟ್ ಅಲ್ಲ, ನೆಟ್ಫ್ಲಿಕ್ಸ್ ಮೇಲೆ ನೀವು ವೀಡಿಯೋ ಮೇಲೆ ಟ್ಯಾಪ್ ಮಾಡಿದಾಗ ಅಲ್ಲೇನು ಬರುತ್ತಲ್ಲ ಟ್ರೈಲರ್ಸು, ಸೊ ಅದನ್ನು ಆಲ್ಮೋಸ್ಟ್ ಒಂದು 25 to 30 seconds ಏನೋ ಹಾಕಿದ್ದೆ. ಸೊ ಆ್ಯಕ್ಟರ್ಸ್ ಮುಖ ನೋಡಲಿ, ಅಟ್ಲೀಸ್ಟ್ ಆ್ಯಕ್ಟರ್ಸ್ ಮುಖ ನೋಡಿದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಮೂವಿ ನೋಡಬೇಕು ಅಂದ್ಬಿಟ್ಟು. ಸೊ ಅದ್ರ ಮೇಲೆ ಕಾಪಿರೈಟ್ಸ್ ಕ್ಲೈಮ್ ಬಿತ್ತು ಗೈಸ್. ಸೊ ಕಾಪಿರೈಟ್ಸ್ ಕ್ಲೈಮ್ ಬಿದ್ದು ಆ ಕ್ಲಿಪ್ ಪೂರ್ತಿ ಕಟ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಬಿತ್ತು. ಸೊ ಅದಕ್ಕೋಸ್ಕರ ಆ ಕ್ಲಿಪ್ ಪೂರ್ತಿ ಕಟ್ ಮಾಡಿದ್ದು, ನಿಮಗೆ ಸಿಗಲ್ಲ ಆ ಕ್ಲಿಪ್ಪು. ಸೊ ನೋಡಿದ್ರೆ, ಸೊ ಅದಕ್ಕೆ ಕಾಪಿರೈಟ್ಸ್ ಕ್ಲೈಮು, ಕಾಪಿರೈಟ್ ಸ್ಟ್ರೈಕ್ಸ್ ಇವೆಲ್ಲ ಬೀಳೋದು ಬೇಡ ಅಂದ್ಬಿಟ್ಟು ಆ್ಯಕ್ಚುಲಿ ತೋರಿಸ್ತಾ ಇಲ್ಲ ನಾನು. ಮೇಡ್ ಇನ್ ಕೊರಿಯಾ ಅಂತ ಹೊಡೀರಿ, ಸೊ ಬರುತ್ತೆ ಮೂವಿ ನೆಟ್ಫ್ಲಿಕ್ಸಲ್ಲಿ, ಆರಾಮಾಗಿ ನೋಡಿ. ಸೊ ನಿಮ್ಗೆ ಯಾರಿಗಾರ ಪೋಸ್ಟರ್ ನೋಡಬೇಕು ಅಂತಿದ್ರೆ ಸೊ ದಯವಿಟ್ಟು ಕ್ರೋಮಲ್ಲಿ ಅಥವಾ ಗೂಗಲಲ್ಲಿ ಹೋಗ್ಬಿಟ್ಟು ಮೇಡ್ ಇನ್ ಕೊರಿಯಾ ಮೂವಿ ಅಂತ ಹೊಡೆದ್ರೆ ಸೊ ಬರುತ್ತೆ. ನೆಟ್ಫ್ಲಿಕ್ಸ್ ಇರೋಲ್ಲ, ಆರಾಮಾಗಿ ನೆಟ್ಫ್ಲಿಕ್ಸ್ ನೋಡಿ. ಸೊ ನನ್ನ ಚಾನಲಲ್ಲಿ ನೋಡ್ತಾ ಇರೋರೆಲ್ಲ ಆಲ್ಮೋಸ್ಟ್ ನೆಟ್ಫ್ಲಿಕ್ಸ್ ಇದ್ದೇ ಇರುತ್ತೆ, ಯಾಕಂದರೆ ನಾನು ರೆಫರ್ ಮಾಡಿರೋ ಪ್ರತಿಯೊಂದು ಮೂವಿನೂ ಆಲ್ಮೋಸ್ಟ್ ಬಂದು ಮ್ಯಾಕ್ಸಿಮಮ್ಮು ನೆಟ್ಫ್ಲಿಕ್ಸೇ. ಸೊ ನೆಟ್ಫ್ಲಿಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಮೂವೀಸು. ಸೊ ಸಬ್ಸ್ಕ್ರಿಪ್ಷನ್ ತಗೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲವ್ ಯು ಗೈಸ್ ವಿತ್ ಲಾಟ್ಸ್ ಆಫ್ ಲವ್. ಬೈ ಗೈಸ್.